ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಗೈಸ್, ವಿಡಿಯೋ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಎಸ್, ನಾವು 48 ಅವರ್ಸ್ ವಿತ್ 0 ಕ್ಯಾಲರೀಸ್ನ ಟ್ರೈ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಕಷ್ಟನೇ ಅಂತ ಅನ್ನಿಸ್ಬೋದು, ಬಟ್ ಏನು ಮಾಡೋಣ, ನಮಗೆ ಗಾಂಚಲಿ ಜಾಸ್ತಿ, ಇಂಥವೆಲ್ಲ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಟ್ರೈ ಮಾಡ್ತಾಯಿದ್ದೀನಿ. ಆಗಲೇ ನೈಟೇ ಸ್ಟಾರ್ಟ್ ಮಾಡಿದೆ, ಮೀನ್ಸ್ ಮಲ್ಕೊಂಡ್ರೆ ಜಾಸ್ತಿ ಹೊಟ್ಟೆ ಹಸು ಗೊತ್ತಾಗಲ್ಲ ಅಂದ್ಬಿಟ್ಟು ನೈಟ್ 9 ಗಂಟೆಗೇ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಹತ್ರ 12 ಅವರ್ ಆಗಿದೆ. ನಾನು ಟೈಮರ್ ಕೂಡ ಆನ್ ಮಾಡಿದ್ದೀನಿ. ಸೊ ಟೋಟಲ್ 48 ಅವರ್ಸ್ ಫಾಸ್ಟಿಂಗ್ ಇರ್ತಾಯಿದ್ದೀನಿ. ಅಂದರೆ ಏನು ತೊಗೊಳ್ಳಲ್ಲ, ಯಾವ ಫುಡ್ಡು ಏನು ಕನ್ಸ್ಯೂಮ್ ಮಾಡಲ್ಲ, ಜಸ್ಟ್ ವಾಟ್ರು ಮತ್ತು ಪ್ರೀ ವರ್ಕೌಟ್. ಆಬ್ವಿಯಸ್ಲಿ ಪ್ರೀ ವರ್ಕೌಟ್ ಇಲ್ಲ ಅಂದರೆ ನಮ್ಮ ಕೈಯಲ್ಲಂತೂ ಆಗಲ್ಲ. ಪ್ರೀ ವರ್ಕೌಟ್ ನಮಗೆ ಬೇಕೇ ಬೇಕು, ಯಾಕಂದರೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಪ್ರೀ ವರ್ಕೌಟ್ಗೆ. ಆಲ್ಮೋಸ್ಟ್ ಪ್ರೀ ವರ್ಕೌಟಲ್ಲೂ ಕೂಡ ಏನು ಕ್ಯಾಲರೀಸ್ ಇರಲ್ಲ, ಆಲ್ಮೋಸ್ಟ್ ಅದರಲ್ಲೂ ಕ್ಯಾಲರೀಸ್ ಇರಲ್ಲ. ಸೊ ನಾವು ಜಸ್ಟ್ ವಾಟ್ರು ಮತ್ತು ಪ್ರೀ ವರ್ಕೌಟು ಇವೆರಡನ್ನ ಮಾತ್ರ ಕನ್ಸ್ಯೂಮ್ ಮಾಡ್ತೀವಿ. ಕ್ರಿಯೇಟಿನೂ ತೊಗೊಳ್ಳಲ್ಲ, ಬಿಕಾಸ್ ಕ್ರಿಯೇಟಿನೂ ಖಾಲಿ ಹೊಟ್ಟೆಲಿ ತೊಗೋಬಾರ್ದು. ಸೊ ಕ್ರಿಯೇಟಿನ ತೊಗೊಳ್ಳಲ್ಲ. ಇನ್ನು 48 ಅವರ್ಸ್ ವಿತ್ 0 ಕ್ಯಾಲರೀಸ್ನ ಟ್ರೈ ಮಾಡ್ತಾಯಿದ್ದೀವಿ. ಆ್ಯಂಡ್ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಬೇಡಿ, ಬಿಕಾಸ್ ನಾನಂತೂ ಇದನ್ನು ಸಜೆಸ್ಟ್ ಮಾಡೋದೇ ಇಲ್ಲ, ಮಾಡಲೇಬೇಡಿ. ನಮಗಾದರೆ ಏನೋ ಗಾಂಚಲಿ ಜಾಸ್ತಿ, ನಮಗೆ ಇಂಥ ತೀಟೆ ಕೆಲಸಗಳು ಅವಾಗವಾಗ ಮಾಡಲಿಲ್ಲ ಅಂದರೆ ನಮ್ಮ ಕೈಯಲ್ಲಂತೂ ಇರೋಕ್ಕಾಗಲ್ಲ. ಸೊ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಏನಂದರೆ ರೀಸೆಂಟಾಗಿ ನಿಮಗೆಲ್ಲರೂ ಗೊತ್ತಿರೋ ಥರ ಒಬ್ಬರು ಯೂಟ್ಯೂಬ್ ಸ್ಟ್ರೀಮರ್ ಐಶೋ ಸ್ಪೀಡ್ ಅಂತ ನಿಮಗೂ ಗೊತ್ತಿರುತ್ತೆ ನಿಮಗೆಲ್ಲ, ನಾನೇನು ನೋಡಿರ್ತೀನಿ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅವ್ರದ್ದು ವೀಡಿಯೋಗಳು ಸಖತ್ ರೀಸೆಂಟಾಗಿ ಇಷ್ಟೊಂದು ಬಂದು ನನಗೆ ನೋಡಿ ಒಂಥರ ಮಜಾ ಕೊಡ್ತಾಯಿತ್ತು ಆ ವೀಡಿಯೋ. ಸೊ ನಾವು ಈ ಥರ ಯಾವ್ದಾರು ಒಂದು ತೀಟೆ ಕೆಲಸ ಮಾಡಬೇಕಲ್ಲ ಅಂತ ಈ ಕಾನ್ಸೆಪ್ಟನ್ನ ಕಂಡಿಡಿದೆ. 48 ಅವರ್ಸ್ ವಿತ್ 0 ಕ್ಯಾಲರೀಸ್. ಆಗಲೇ ಹೊಟ್ಟೆ ಹಸಿತೈತೆ, ಸ್ಟಾರ್ಟ್ ಆಗ್ಬಿಟ್ಟೈತೆ ಆಗಲೇ ಹೊಟ್ಟೆ ಹಸು. ಇನ್ನೂ ಜಸ್ಟ್ 12 ಗಂಟೆ ಅಷ್ಟೇ ಆಗಿರೋದು, ಇನ್ನೂ 36 ಗಂಟೆ ಹಿಂಗೆ ಇರಬೇಕು. ಸೊ ನೋಡೋಣ. ಏನು ಕೆಲಸ ನಿಲ್ಲಿಸಲ್ಲ, ನಾನು ಡೈಲಿ ಆ್ಯಕ್ಟಿವಿಟೀಸ್, ಡೈಲಿ ಕೆಲಸ ಏನೇನಿರುತ್ತೆ ಎಲ್ಲ ಮಾಡ್ತೀನಿ, ಜಸ್ಟ್ ಊಟ ಒಂದು ತಿನ್ನಲ್ಲ ಅಷ್ಟೇ. ಇನ್ನು ಅದು ಬಿಟ್ಟು ನಾನು ಡೈಲಿ ಆ್ಯಕ್ಟಿವಿಟಿ ಏನೇನಿರುತ್ತೆ ಎಲ್ಲ ಮಾಡ್ತೀನಿ. ಸೊ ಲೆಟ್ಸ್ ಗೋ, ಹೆಂಗಿರುತ್ತೆ ಅಂತ ನೋಡೋಣ. ಕಂಪ್ಲೀಟಾಗಿ ಡೇ ಫುಲ್ಲು ತೋರಿಸ್ತೀನಿ. ಇವಾಗ ಆ್ಯಕ್ಚುಲಿ ಟೈಮ್ 9:30. ಇವತ್ತು ಕೋಚ್ದು ಚೆಕ್ಕಿನ್ ಇದೆ. ಸೊ ಕೋಚ್ಗೆ ಬಾಡಿ ಮೆಷರ್ಮೆಂಟ್ಸ್ದು, ಬಾಡಿ ಫೋಟೋಸು, ವೆಯ್ಟ್ ಎಲ್ಲ ಕಳಿಸ್ಬೇಕು. ಸೊ ಅದನ್ನು ಕಳಿಸ್ಬಿಟ್ಟು ವರ್ಕ್ಗೆ ಹೋಗ್ಬೇಕು. ವರ್ಕ್ ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ಜಿಮ್ಗೆ ಹೊರಡೋದಷ್ಟೇ. ಸೊ ವರ್ಕ್ ಮುಗಿಸ್ಕೊಂಬಂದು ಸಿಗ್ತೀನಿ. ಹೇ ಬಾಯ್ಸ್, ಈಗ ಕೆಲಸ ಮುಗಿಸ್ಕೊಬಂದೆ. ಟೈಮ್ ಈಗ 2 ಗಂಟೆ, ಹತ್ರ 2 ಗಂಟೆ ಆಗ್ತಿದೆ. ಏನು ತಿಂದಿಲ್ಲ, ಪಕ್ಕ ಏನು ತಿಂದಿಲ್ಲ. ಇನ್ನು ಹೇಳಬೇಕು ಅಂದರೆ ನಾನು ನೀರು ಕುಡ್ದಿಲ್ಲ ನೆಟ್ಟಿಗೆ. ಸೊ ಫಸ್ಟು ನೀರು ಕುಡ್ದಿಲ್ಲ ಬೆಳಗ್ಗೆಯಿಂದ. ಕೆಲಸ ಮುಗಿಸ್ಕೊಂಡೆ ಬಂದೆ, ವಾಯ್ಸೇ ಬರ್ತಿಲ್ಲ. ಸೊ ಈಗ ಇನ್ನೊಂದು 2 ಅವರ್ ರೆಸ್ಟ್ ತೊಗೊಂಡು ಜಿಮ್ಗೆ ಹೋಗೋದೆ. ಸೊ ಜಿಮ್ಗೆ ಹೋಗ್ಬೇಕಾದ್ರೆ ಪ್ರೀ ವರ್ಕೌಟ್ ತೊಗೋತೀನಿ. ಸೊ ಪ್ರೀ ವರ್ಕೌಟ್ ತೊಗೋತೀನಿ. ಪ್ರೀ ವರ್ಕೌಟ್ ಇಲ್ಲ ಅಂದರೆ ಆಗಲ್ಲ, ಪ್ರೀ ವರ್ಕೌಟ್ ಬೇಕೇ ಬೇಕು. ಯಾಕಂದರೆ ಅದಕ್ಕಂತೂ ಕಂಪ್ಲೀಟಾಗಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಪ್ರೀ ವರ್ಕೌಟ್ ಬೇಕೇ ಬೇಕು. ಆ್ಯಂಡ್ ನೀವು ಯಾರಾದರೂ ಈ ಥರ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಒಂದಿನ ಮಾಡಿ, 2 ದಿನ ಎಲ್ಲ ಬೇಡ. ಇನ್ನು ನಮಗೂ ನಿದ್ರೆ ಆಟಗಳು ಆಡೋ ಜಾಸ್ತಿ ಕೆಲಸ. ಸೊ ಅದಕ್ಕೆ ಆಡ್ತಾಯಿದ್ದೀನಿ. ನೀವು ಯಾರಾದರೂ ಈ ಥರ ಮಾಡಬೇಕು ಅಂದ್ಕೊಂಡಿದ್ರೆ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ, ಓಕೆ? ಇವಾಗ ಇನ್ನೊಂದು 2 ಅವರು ಅಡುಗೆ, ಇವಾಗ ಕೆಲಸ ಮುಗಿಸ್ಕೊಂಬಂದಿದ ತಕ್ಷಣ ಅಡುಗೆ ಮಾಡ್ಕೊಂಡು ತಿನ್ನೋ ಕೆಲಸ ಇತ್ತು. ಇವಾಗ ಏನಿಲ್ಲ, ಜಸ್ಟ್ ರೆಸ್ಟ್ ತೊಗೊಳ್ಳೋದಷ್ಟೇ. ಈಗ ಏನೂ ಮಾಡಲ್ಲ, ರೆಸ್ಟ್ ತೊಗೋತೀನಿ, ಇಲ್ಲ ಎಡಿಟಿಂಗ್ ಮಾಡ್ಕೋತೀನಿ ಅಷ್ಟೆ. ಜಿಮ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಮುಖ ಎಲ್ಲ ಇಳ್ದೋಗ್ಬಿಟ್ಟೈತೆ, ಆಗಲೇ ಫುಲ್ಲು ಸಪ್ಪೆ ಆಗ್ಬಿಟ್ಟಿದ್ದೀನಿ. ಬಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇವಾಗ ಜಿಮ್ಗೆ ಹೋಗ್ತಾಯಿದ್ದೀನಿ. ಟೈಮ್ 4 ಗಂಟೆ ಆಗಿದೆ. ಸೊ ಹೋಗ್ಬೇಕಾದ್ರೆ ಮಾತಾಡ್ತೀನಿ. ಸೊ ಗೈಸ್, ಈಗ ಜಿಮ್ಗೆ ಹೋಗ್ತಾಯಿದ್ದೀನಿ. ನೋಡಿ, ನಾನು ಉಪವಾಸ ಮಾಡ್ತಾ ಇರೋದಕ್ಕೆ ದೇವ್ರಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟೈತೆ.
ಬೆಳಿಗ್ಗೆಯಿಂದ ಕಣ್ಣೀರನ್ನ ಸುರಿಸ್ತಾನೆ ಅವ್ರೆ. ಸೊ ಜಾಸ್ತಿ ಆಗೋಕ್ಕಿಂತ ಮುಂಚೆ ಜಿಮ್ಗೆ ಹೋಗಿ ಸೇರ್ಕೋಬೇಕು. ಪ್ರೀ ವರ್ಕೌಟ್ ಮಿಕ್ಸ್ ಮಾಡ್ಕೊಂಡು ಜಿಮ್ಗೆ ಜಂಪ್. ಫ್ರೀ ವರ್ಕೌಟ್ ಒಂದಿದ್ರೆ ಒಳ್ಳೆ ಎನರ್ಜಿ. ಇದೊಂದು ಇದ್ಬಿಟ್ರೆ ಒಳ್ಳೆ ಎನರ್ಜಿ. ಅಲ್ಲ ಬೆಳಗ್ಗೆಯಿಂದ ಎಷ್ಟು ಖಾಲಿ ಹೊಟ್ಟೆ ತರ ಇತ್ತು. ಇವಾಗ ಸೇಮ್ ಫ್ರೀ ವರ್ಕೌಟ್ ತಗೊಂಡಿದ್ದು ನಾರ್ಮಲ್ ತಿಂದಲ್ಲಿ ಫೀಲ್ ಆಗಿರ್ತೀನಿ. ಹಂಗೆ ಒಳ್ಳೆ ಎನರ್ಜಿ. ನೆಕ್ಸ್ಟ್ ಸರಿ ಒಂದು ವಾರ ಟ್ರೈ ಮಾಡೋಣ. ಬರೀ ಫ್ರೀ ವರ್ಕೌಟ್ ಸದ್ಯಕ್ಕೆ 2 ದಿನ ಟ್ರೈ ಮಾಡೋಣ ಅಷ್ಟೇ. ಚಲೋ ಸ್ಟಾರ್ಟ್ ಮಾಡೋಣ. మంచు మెల్ట్ చేయించు. ప్రాబ్లం 3-4 ఇంచెస్ అయితే